ಸ್ನೇಹಿತರೆ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ 30 ವರ್ಷಗಳಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಬಂದಿದ್ದೇನೆ. ಅದರಲ್ಲಿ ಒಂದು ವಿಷಯ ಗುರಿ. ಯಾರು ಗುರಿಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅವರ ಬದುಕಿನಲ್ಲಿ ಅವರು ಅಭಿವೃದ್ಧಿ ಹೊಂದಿರೋದನ್ನ ನಾನು ಗಮನಿಸಿದ್ದೇನೆ ಸ್ನೇಹಿತರೆ. ಫುಟ್ಬಾಲ್ ಗೇಮ್ ನೀವು ಗಮನಿಸಿರ್ಬೋದು. ಆಟ ಆಡ್ತಾ ಇರ್ತಾರೆ. ಎದುರುಗಡೆ ಇರುವಂತಹ ಆ ಗೋಲ್ ಪೋಸ್ಟ್ಗೆ ಆ ಬಾಲ್ನ ಹೊಡಿತಾರೆ. ಅಂದ್ರೆ ಅವರ ಎಲ್ಲ ಗುರಿಗಳು ಆ ಗೋಲ್ ಪೋಸ್ಟಲ್ಲಿ ಇರ್ತದೆ. ಆ ರೀತಿ ಗೋಲ್ ಪೋಸ್ಟಲ್ಲಿ ನಾವು ನಮ್ಮ ಬದುಕಿನಲ್ಲಿ ಯಾವ ವಿಚಾರಗಳನ್ನು ಇಟ್ಟುಕೊಂಡಿದ್ದೇವೆ ಅನ್ನೋದು ಮುಖ್ಯ ಆಗ್ತದೆ ಅಲ್ವಾ ಸ್ನೇಹಿತರೆ. ವಾರೆನ್ ಬಫೆ, ಆತ ಟಾಪ್ ಶ್ರೀಮಂತರಲ್ಲಿ ಒಬ್ಬ, ನಿಮಗೆ ಗೊತ್ತಿರಬೇಕು ಪ್ರಪಂಚದಲ್ಲಿ. ಆತ ಅಂತೂ ತುಂಬ ಸಖತ್ತಾಗಿ ಹೇಳ್ತಾರೆ. ನೀವೇನು ಮಾಡಿ ಗೊತ್ತಾ, ನಿಮ್ಗೆ ಏನೇನು ಆಸೆ ಇದೆ, ಏನೇನು ಮಾಡಬೇಕು ಅಂತ ಇದ್ದೀರಿ ಪಟ್ಟಿ ಮಾಡಿಬಿಡಿ, ಒಂದು 25 ಮಾಡ್ರಿ ಅಂತಾನ ಆತ. ಎಲ್ಲ ಪಟ್ಟಿ ಮಾಡಿಬಿಡಿ. ಅದರಲ್ಲಿ ಏನು ಮಾಡಿ ಗೊತ್ತಾ, ಟಾಪ್ 5ನ ಇಟ್ಕೊಳ್ಳಿ. ಓಕೆ, ಉಳಿದ 20ನ್ನ ನೀವು ಜೀವನ ಇರೋವರೆಗೂ ನೋಡಲೇಬೇಡಿ, 5 ಸಾಕು ಅಂತಾನೆ. ಈ 5 ವಿಚಾರಗಳ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡಿ ಅಂತಾರೆ. ಆಮೇಲೆ ಏನಾಯ್ತು ಗೊತ್ತಾ, ABCD ಒಂದು 4 ವಿಚಾರದ ಬಗ್ಗೆ ಯೋಚನೆ ಮಾಡ್ರಿ ಸಾಕು ಅಂತ ಎಲ್ಲ ಹೇಳ್ತಾ ಬಂದರು ನಮ್ಮಂಥ ಟ್ರೈನರ್ಸು, ಮೋಟಿವೇಟರ್ಸು, ಟ್ರಾನ್ಸ್ಫಾರ್ಮರ್ಸು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳೋರು, ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳೋರು, ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹೇಳೋರು, ಹಂಗೆ ಮಾಡ್ಕೊಂಡು ಬಂದರು. ಆಮೇಲೆ ಏನಾಯ್ತು ಗೊತ್ತಾ, ABC ಸಾಕು, 3 ಸಾಕು ಅಂತ. ಹ್ಞೂ, ಒಂದು ಎ, ಒಂದು ಬಿ, ಒಂದು ಸಿ, 3 ವಿಚಾರ ಇಟ್ಕೊಳ್ರಿ ನಿಮ್ಮ ಲೈಫಲ್ಲಿ ಸಾಕು ಅಂತ ಹೇಳ್ತಾ ಬಂದರು. ನೋಡ್ತಾ 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 ಕೊನೆಗೆ ಏನಾಯ್ತು ಗೊತ್ತಾ, ಪ್ಲಾನ್ ಎ ಪ್ಲಾನ್ ಬಿ ಅನ್ನೋಕ್ಕೆ ಶುರು ಮಾಡಿದ್ರು. ಒಂದು ಪ್ಲಾನ್ ಎ ಇರಬೇಕು, ಅದೇನಾದ್ರು ಎಡವಟ್ಟಾದರೆ ಪ್ಲಾನ್ ಬಿ ಇರಬೇಕು ಅಂತ. ಆಮೇಲೆ ಅಚೀವರ್ಸು, ಅವರು ಇವರು ಸಾಧಕರು ಇವ್ರದೆಲ್ಲ ಅಧ್ಯಯನ ಮಾಡಿ ಕ್ರೋಢೀಕರಿಸಿ ನೋಡಿದಾಗ, ಒಂದು ಗುರಿ ಇಟ್ಕೊಳ್ಳಿ ಸ್ವಾಮಿ, ನಿಮ್ಮ ಜೀವನದಲ್ಲಿ ಉದಾರ ಆಗ್ಬಿಡ್ತೀರಿ ಅಂದ್ಬಿಟ್ರು. ಒಂದೇ ಒಂದು ಗುರಿ ಇಟ್ಕೊಳ್ಳಿ ಅಂತ. 10 ಕಟ್ಟುವ ಬದಲು ಒಂದು ಮುತ್ತು ಕಟ್ಟು, 16 ಕಡೆ ಗಂಡಿ ತೋಡುವ ಬದಲು ಒಂದು ಕಡೆ ಗುಂಡಿ ತೋಡಿದರೆ ನೀರು ಸಿಗುತ್ತದೆ ಅನ್ನೋದನ್ನ ಅರ್ಥ ಮಾಡಿಸಿದ್ರು. ಸ್ನೇಹಿತರೆ, ಸದ್ಯಕ್ಕೆ ಒಂದು ಗುರಿ ಇಟ್ಕೊಂಡು ನೀವು ಅದರಲ್ಲಿ ಮುಂದಕ್ಕೆ ಹೋಗಿ, ಆಮೇಲೆ ಒಂದು ಲೆವೆಲಿಗೆ ಓಕೆ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಆಕ್ಟರ್ ಆಗಿದ್ರು, ಒಂದು ಹಂತ ಬಂದಾಗ ನಾನು ಆಕ್ಟಿಂಗ್ ಜೊತೆಗೆ ಹಾಡ್ತೀನಿ ಅಂತ ಇನ್ನೊಂದಕ್ಕೆ ಬಂದ್ರಪ್ಪ. ಅದೇ ಥರ SP ಬಾಲಸುಬ್ರಹ್ಮಣ್ಯಂ ಸಿಂಗರ್ ಆಗಿ ಬಂದರು, ಯಾವುದೋ ಒಂದು ಹಂತದಲ್ಲಿ ನಾನು ನಟ ಆಗಬೇಕು ಅಂತ ಬಂದರು. ಆದರೂ ಆದರೂ ರಾಜ್ಕುಮಾರ್ ಅವ್ರನ್ನ ನಾಯಕ ನಟ, SP ಬಾಲಸುಬ್ರಹ್ಮಣ್ಯಂ ಗಾಯಕ. ಆ ಮೊದಲನೆಯ ಒಂದು ಪ್ರಯಾರಿಟಿ ಏನಿತ್ತು ಅದ್ರ ಮೂಲಕನೇ ಗುರುತಿಸ್ತೀವಿ ಈಗಲೂ. ಕರೆಕ್ಟ್? ಎಸ್, 2-3 ಟ್ಯಾಲೆಂಟ್ನು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಈಗ ನಾನೇ ಮಾತಾಡೋದ್ರ ಜೊತೆಗೆ ಬರವಣಿಗೆನೂ ಅಭ್ಯಾಸ ಮಾಡ್ಕೊಂಬಿಟ್ಟು ಒಂದು 17 ಪುಸ್ತಕ ಬರೆದ್ಬಿಟ್ಟೆ. ಬಟ್ ಎರಡೂ ಆ ಕಮ್ಯುನಿಕೇಶನ್ ಅನ್ನೋ ಅಂಬ್ರೆಲ್ಲಲ್ಲಿ ಬರ್ತದೆ. ಓಕೆ, ಥಾಟ್ ಪ್ರಾಸೆಸ್ ಒಂದೇ, ವ್ಯಕ್ತಪಡಿಸೋದು ಒಂದು ಮಾತುಗಳ ಮೂಲಕ, ಇನ್ನೊಂದು ಬರವಣಿಗೆಯ ಮೂಲಕ. ಅಂದರೆ ಎರಡೂ ಕಡೆ ಅಕ್ಷರಗಳ ಪಾತ್ರ. ಅಕ್ಷರಗಳನ್ನು ಕಲಿಯಬೇಕು ಅಂದರೆ ನನ್ನ ಭಾಷೆ, ಯಾವ ಭಾಷೆಯಲ್ಲಿ ಅದನ್ನು ಬರಿತಾ ಇದ್ದೇನೆ ಅನ್ನೋದು ಮುಖ್ಯ ಆಗ್ತದೆ. ಸ್ಪಷ್ಟತೆ ಬಂತಲ್ಲ ತಮಗೆ? ಓಕೆ ಸ್ನೇಹಿತರೆ, ನಾನು ಯಾವಾಗಲೂ ವ್ಯಕ್ತಿತ್ವ ದರ್ಪಣ ಅನ್ನುವ ಕೃತಿಯಲ್ಲಿ ಕೂಡ 6 ಮುಖ್ಯ ಅಂಶಗಳು ಮುಖ್ಯ ಅಂತ ಹೇಳ್ತೇವೆ. ಇಲ್ಲಿ ಗುರಿಗಳಿಗೆ ಆ ಅಂಶಗಳನ್ನು ಕನೆಕ್ಟ್ ಮಾಡ್ಕೋಬೇಕು ನೀವೆಲ್ಲ. ಒಂದು, ನಂಬರ್ 1 ಫಿಸಿಕಲ್, ಶಾರೀರಿಕ. ಸೊ ನನ್ನ ಫಿಸಿಕಲ್ ವೆಯ್ಟ್ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು. ಹೈಟ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಆದರೆ ವೆಯ್ಟು ಅಥವಾ ಲುಕ್ಸು, ಡ್ರೆಸ್ಸು, ಹೆಂಗ್ ಗ್ರೂಮಿಂಗ್ ಮಾಡ್ಕೋಬೋದು, ಎಲ್ಲ ಫಿಸಿಕಲ್ ಏನೇನೇನನ್ನು ಚೇಂಜ್ ಮಾಡಿಬಿಡ್ಬೋದು. ಮೆಂಟಲ್, ಎಸ್, ಯು ಹ್ಯಾವ್ ಟು ಹ್ಯಾವ್ ದ ಹಂಗರ್ ಟು ಲರ್ನ್ ಸಮಥಿಂಗ್, ಹಂಗರ್ ಟು ಗ್ರೋ ಬಿಗ್. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತ ಹೇಳ್ತೇವೆ. ಹಾಗಾದರೆ ಈ ಮೈಂಡನ್ನು ನೀವು ವಿಕಸನಗೊಳಿಸೋದಕ್ಕೆ ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಗುರುತಿಸ್ಕೊಳ್ಳಿ. ಜೊತೆಗೆ ಹೊಸ ವರ್ಷ ಬೇರೆ ಬರುತ್ತೆ. 2025 ಅಂತಿಮ ಭಾಗದಲ್ಲಿ ಇದ್ದೇವೆ. 2026 ಬಂದೇ ಬಿಡುತ್ತೆ. ನಾವೆಲ್ಲ ಹೊಸ ವರ್ಷದ ಸಂಕಲ್ಪಗಳು ಅಂತ ಇಟ್ಕೊಳ್ತೇವೆ. ಅದನ್ನು ಡಿಸೆಂಬರಿಂದನೇ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿಬಿಡಿ. ಓಕೆ, ದೆನ್ ದ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ. ಇನ್ಫ್ಯಾಕ್ಟ್ ನೀವು ಬುದ್ಧಿವಂತರಾಗಬೇಕು ಅಂದರೆ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇರಬೇಕು, ಅನಲಿಟಿಕಲ್ ಕೇಪಬಿಲಿಟಿ ಇರಬೇಕು. ಸೊ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ
ಬಿಕಾಸ್ ಕರೆಕ್ಟ್. ಹಾಗಾದ್ರೆ ನಾನು ಸಂಕಲ್ಪಗಳನ್ನು ಇಟ್ಟುಕೊಳ್ಳೋ ಸಂದರ್ಭದಲ್ಲಿ ಇದ್ರ ಮೇಲೆ ಏನು ವರ್ಕ್ ಮಾಡಬೇಕು? ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನೆಕ್ಸ್ಟ್ ಕಮ್ಸ್ ದ ಎಮೋಷನಲ್ ಪರ್ಸನಾಲಿಟಿ. ನಮ್ಗೆ ಹತ್ರದಲ್ಲಿ ಯಾರೋ ಒಬ್ರು ಮುನ್ಸ್ಕೊಂಡ್ಬಿಟ್ಟಿರ್ತಾರೆ, ಅದು ಫ್ರೆಂಡ್ ಆಗಿರ್ಬೋದು ಅಥವಾ ಒಡ ಹುಟ್ಟಿದವರಾಗಿರ್ಬೋದು. ಹೌ ಟು ಮ್ಯಾನೇಜ್ ಇನ್ ಫ್ಯೂಚರ್? ನನ್ನ ಲೈಫಲ್ಲಿ ಅವ್ರು ಬೇಡವೇ ಬೇಡವಾ, ಅಥವಾ ರಾಜಿ ಮಾಡ್ಕೊಳ್ಳೋದಾ, ಅಥವಾ ನಾನೇ ಸೋತ್ಬಿಟ್ಟು ಒಂದು ಕಾಲ್ ಮಾಡಿಬಿಟ್ಟು ಸಾರಿ ಅಂದ್ಬಿಡೋದಾ? ಆ, ಅವ್ ಏನೋ ಅವತ್ತೇನೋ ನಾನು ಯಾವುದೋ ಕೋಪದಲ್ಲಿದ್ದೆ, ಏನೋ ಅಂದ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಸಾರ್ಟ್ ಔಟ್ ಮಾಡ್ಕೊಳ್ಳೋದಾ? ಹಾಗಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಬದುಕಿನ ಜೊತೆ ಜೊತೆ ಸಾಗುವ ಜನರು, ಅವರೊಂದಿಗೆ ನಾನು ನನ್ನ ಬಾಂಧವ್ಯ ಗುರಿ ಇಟ್ಕೋಬೇಕಾ ಇಲ್ವಾ? ಇನ್ನು ಮದುವೆ ಆಗದೆ ಇರೋರು ಗುರಿ ಇಟ್ಕೋತಾರೆ, ನನಗೆ ಹುಡುಗ ಹೆಂಗಿರಬೇಕು, ಹುಡುಗಿ ಹೆಂಗಿರ್ಬೇಕು ಅಂತ. ಸಾಗಿ, ಗುರಿ ಇಟ್ಕೊಳ್ಳಿ, ಪ್ರಯತ್ನ ಪಡಿ, ತಪ್ಪೇನೋ ಅಲ್ವೇ? ಓಕೆ. ದೆನ್ ದ ಸ್ಪಿರಿಚುವಲ್ ಪರ್ಸನಾಲಿಟಿ. ನಾನು ಮಾನಸಿಕವಾಗಿ ನೆಮ್ಮದಿ ಇರಬೇಕಂದ್ರೆ ಧ್ಯಾನ ಮಾಡಬೇಕು, ಸಕಾರಾತ್ಮಕವಾಗಿರಬೇಕು, ಮಾನವೀಯತೆ ಇರಬೇಕು, ನಾನು ಒಳ್ಳೆ ವ್ಯಕ್ತಿ ಆಗಬೇಕು. ಸ್ವಲ್ಪ ಕೆಟ್ಟತನ ಇದೆ, ನಿಮಗೆ ಗೊತ್ತಾಗ್ತಾ ಇದೆ, ಆ ಏನು ಕೆಟ್ಟತನ ಬಿಡ್ಲಿ. ಪಾಯಿಂಟ್ ಟು ಬಿ ನೋಟೆಡ್ ಅಂಡ್ ಕರೆಕ್ಟೆಡ್. ಕರೆಕ್ಟಾ? ಸಖತ್ ಕೀ ಐಡಿಯಾಸ್ ಹೆಂಗೆ ಕೊಡ್ತಾ ಇದ್ದೀನಿ ನಾನು. ಆರೇ ಅಂಶ ಸಬ್ಜೆಕ್ಟ್ಗಳಿಗೆ ಮ್ಯಾನೇಜ್ ಮಾಡ್ಕೊಂಡ್ರೆ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ನಾನು? Then comes the financial personality, which is the most important for most of the people, because financial literacy in India is very, very poor. ನಮ್ಮ ಭಾರತ ದೇಶದಲ್ಲಿ ಆ ಆರ್ಥಿಕವಾದ ಒಂದು ಜ್ಞಾನ ಒಟ್ಟಾರೆ ಜನಸಂಖ್ಯೆಯಲ್ಲಿ ತುಂಬ 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 ಕಡಿಮೆ ಇದೆ ಅಂತ. ಒಂದು ಬ್ಯಾಂಕ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಅವ್ರು ಅವಾಗ ಹೇಳಿದ್ರು, ಸರ್, ವೆರಿ ವೆರಿ ಲಿಮಿಟೆಡ್, ಓನ್ಲಿ ಫ್ಯೂ ಆರ್ ಪ್ಲ್ಯಾನ್ಡ್, ಎಸ್ಪೆಷಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗು ಚೆನ್ನಾಗಿರಬೇಕು. ಅದಕ್ಕೆ ಏನೇನು ಗುರಿ ಇಟ್ಕೋಬೇಕು ಗುರಿ ಇಟ್ಕೊಳ್ಳಿ. ಗಳಿಸುವುದಕ್ಕೆ, ಉಳಿಸೋದಕ್ಕೆ, ಬೆಳೆಸೋದಕ್ಕೆ. 3 ಆಸ್ಪೆಕ್ಟ್ಸ್: ಗಳಿಸೋಕ್ಕೆ, ಉಳಿಸೋಕ್ಕೆ, ಬೆಳೆಸೋಕ್ಕೆ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ಸ್ ಶಂಕರ್ ಕುಲಕರ್ಣಿ, ಸುನಿಲ್ ಕುಮಾರ್, ನರೇಂದ್ರ ಕುಮಾರ್ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೀನಿ. ಆ ವಿಡಿಯೋಗಳು ಒಂದೊಂದ್ಸರಿ ನೋಡ್ಬೇಡಿ. 45 ಮಿನಿಟ್ಸ್ ಟು 1 hour ಮಾತಾಡಾರೆ ನಿಮ್ಮ ಹಣನ ಹೆಂಗೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ. ಎಲ್ಲ ಒಂದೇ ಬಾಸ್ಕೆಟಲ್ಲಿ ಹಾಕ್ಬೇಡಿ ಅಂತಾರೆ. ಅದೊಂದು ಟಿಪ್ಸ್ ಇಲ್ಲೇ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ಸೇರಿಸಿ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಆನ್ಲೈನ್ ವರ್ಕ್ಶಾಪ್ ಸದ್ಯಕ್ಕೆ 4 hours ಮಾಡಬೇಕಂತ ಇದ್ದೀನಿ. ನಿಮ್ಗೆ ಆಸಕ್ತಿ ಇತ್ತು ಅಂದರೆ 9341259267ಗೆ ಕರೆ ಮಾಡಿ. ಓಕೆ, ಡನ್. ದೆನ್ ದೆರ್ ಆರ್ 3 types ಆಫ್ ಗೋಲ್ಸ್. ಏನದು? ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್. ತಕ್ಷಣಕ್ಕೆ ಏನು ಗೋಲ್ ಇಟ್ಕೋಬೇಕು? ಮಿಡ್ ಟರ್ಮ್ ಏನಿಡಬೇಕು, ಲಾಂಗ್ ಟರ್ಮ್ ಏನಿಡಬೇಕು? ವರ್ಕ್ ಮಾಡಿ, ಪ್ಲ್ಯಾನ್ ಮಾಡಿ, ಚೆನ್ನಾಗಿರ್ತದೆ. ಬಟ್ ಡೀಟೇಲ್ಸ್ ಬೇಕು. ವರ್ಕ್ಶಾಪಿಗೆ ಬನ್ನಿ, ಡೀಟೈಲಾಗಿ ಚರ್ಚೆ ಮಾಡ್ತೀನಿ, ನಿಮ್ಮ ಹತ್ರನೇ ಬರೆಸ್ತೀನಿ, ಡೀಟೇಲಾಗಿ ಮಾತಾಡೋಣ. ಅದ್ರ ಜೊತೆಗೆ ನಾನು ಬೇರೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ತುಂಬ ಇಷ್ಟ. ಟೈಮ್ ಮ್ಯಾನೇಜ್ಮೆಂಟ್ಗೂ ಗೋಲ್ ಸೆಟ್ಟಿಂಗಿಗೂ ಒಂಥರ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರ ಥರ ಸಬ್ಜೆಕ್ಟ್ ಇದು. ಯಾಕೆಂದ್ರೆ ನೀವೇನೇ ಮಾಡಿದ್ರು ಆ ಟೈಮ್ ಜೊತೆಗೆ ಇಷ್ಟು ದಿನದಲ್ಲಿ ನಾನೇನು ಮಾಡಬೇಕು, ಇಷ್ಟು ದಿನದಲ್ಲಿ ನಾನೇನು ಮಾಡಬೇಕು, ಯಾವ್ದು ಮಾಡಲಾ, ಇದು ಮಾಡಲಾ ಅಂತ ನೋಡಬೇಕು. ಕರೆಕ್ಟಾ? ಸೊ ಟೈಮ್ ಮ್ಯಾನೇಜ್ಮೆಂಟು, mastering time and mastering goal setting is also very, very, very important, friends. ಅದರಲ್ಲಿ ಪಾಸಿಟಿವ್ ಗೋಲ್ಸ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಅಲ್ವೇ? ಯಾರ್ಯಾರೋ ಗುರಿ ಇಟ್ಕೊಂಬಿಟ್ಟು ATM ದುಡ್ಡು ಹೊಡೆದ್ಬಿಟ್ಟು ಎಷ್ಟೋ ಕೋಟಿ ತಗೊಂಡೋಗಿ ಅಲ್ಲೆಲ್ಲ ಹೊಡೆದ್ಬಿಟ್ಟು ಸಿಕ್ಕಾಕೊಂಡ್ರೆ ಅದು ಗುರಿನೇ, ಆದ್ರೆ ಅದು ನೆಗೆಟಿವ್ ಗುರಿ ಅಲ್ಲ. ವೀರಪ್ಪನೂ ಗುರಿ ಇಟ್ಕೊಂಡಿದ್ದು ಎಷ್ಟು ಆನೆದಂತ ಹೊಡಿಲಿ ಅಂತ, ಆದರೆ ನಾವು ಸಮಾಜ ಒಪ್ಪಲಿಲ್ಲ. ಪಾಸಿಟಿವ್ ಗೋಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಗೋಲ್ಸ್ ಮ್ಯಾಟರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಲೆವೆಲ್ಗೆ ಅರ್ಥ ಮಾಡಿಸ್ಬಿಟ್ಟೆ ಅಲ್ಲ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಒಂದು ಸಬ್ಜೆಕ್ಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.